ಸಿಲಿಂಡರ್ ಕೊರತೆ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಜನ. ಸಿಲಿಂಡರ್ ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ. ಈಗ ಜನ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಬೆಂಗಳೂರಿನ ಕೃಷ್ಣ ವಾದಿರಾಜ ಪ್ರತಿಷ್ಠಾನದಲ್ಲಿ ಸೌದೆ ಒಲೆ ಸಿಲಿಂಡರ್ ಕೊರತೆ ಎದುರಾಗಿರೋದ್ರಿಂದ ಜನ ಈಗ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಯರಾಯ ಕಲ್ಯಾಣ ಮಂಟಪದಲ್ಲಿ ಸೌದೆ ಒಲೆಯನ್ನ ಬಳಕೆ ಮಾಡಿದ್ದಾರೆ. ಸಿಲಿಂಡರ್ ಸಿಗದೆ ಸೌದೆ ಒಲೆ ಬಳಸ್ತಾ ಇದ್ದಾರೆ ಪ್ರತಿಷ್ಠಾನದಲ್ಲಿ. ಚಾಮರಾಜಪೇಟೆಯಲ್ಲಿನ ವಾದಿರಾಜ ಪ್ರತಿಷ್ಠಾನ ಇದು. ಶ್ರಾದ್ದ, ಪೂಜೆ, ನಿಶ್ಚಿತಾರ್ಥಗಳಿಗೆ ಈಗ ಗ್ಯಾಸ್ ಶಾಕ್ ಕೊಟ್ಟಿದೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಬೇರೆ ದಾರಿ ಇಲ್ಲ. ಕೆಲವು ಕಾರ್ಯಗಳನ್ನ ನಡೆಸಲೇಬೇಕಾಗಿದೆ. ಯಾಕಂದ್ರೆ ಈ ತಿಂಗಳು ನಡಿಬೇಕಾಗಿದ್ದಂತ ಅದೆಷ್ಟೋ ಮದುವೆಗಳು ಮುಂದೂಡಲ್ಪಟ್ಟಿದೆ. ಕಾರಣ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ರೀಸನ್ಗೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸಿಲಿಂಡರ್ನಲ್ಲಿ ರೆಡಿ ಆಗ್ತಾ ಇದ್ದಂತ ಅಡುಗೆ ಗ್ಯಾಸ್ ಸಿಲಿಂಡರ್ನಲ್ಲಿ ಈಗ ಸೌದೆ ಒಲೆಯಲ್ಲಿ ರೆಡಿ ಆಗ್ತಾ ಇದೆ. ಮೊದಲೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಆದ್ರೆ ದಿನ ಕಳೆದಂತೆ ಸೌದೆ ಒಲೆ ಪಕ್ಕಕ್ಕೆ ಹೋಯ್ತು. ಎಲ್ಲ ನೋಡಿದ್ರು ಅಲ್ಲಿ ಸಿಲಿಂಡರ್ಗಳ ಉಪಯೋಗ ಜಾಸ್ತಿ ಆಯ್ತು. ಈಗ ಸಿಲಿಂಡರ್ನ ಅಭಾವವೇ ಎದುರಾಗಿರೋದ್ರಿಂದ ಜನ ಮತ್ತೆ ಸೌದೆ ಒಲೆ ಉರಿಸೋದಕ್ಕೆ ಮುಂದಾಗಿದ್ದಾರೆ. ಡೈಲಿ ಒಂದು 8ರಿಂದ 10 ಶ್ರಾದ್ದಗಳಿರುತ್ತೆ. ಡೈಲಿ 100ರಿಂದ 150 ಜನ ಊಟ ಇರುತ್ತೆ. ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕಾಗುತ್ತೆ. 1-1.5 ತಿಂಗಳು ಮುಂಚೆನೇ ಬುಕ್ಕಿಂಗ್ ಆಗಿರುತ್ತೆ ಎಲ್ಲ. ಮತ್ತು ಅವ್ರಿಗೆ ಮಾಡ್ಲಿಕ್ಕೆ ಒಳ್ಳೇಬೇಕು ವ್ಯವಸ್ಥೆ. ಆ ಥರ ಆಗಿ ಸೌದೆ ಮುಖಾಂತರ ಅವರಿಗೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಈಗ ಇನ್ನೂ ಆಗ್ತಾ ಇದೆ ಮೇಡಮ್, ಆಗ್ತಾ ಇದೆ. ಇನ್ನು ಎಷ್ಟು ದಿವಸ ಮುಂದಿರುತ್ತೆ ಗೊತ್ತಿಲ್ಲ. ಸೌದೆ ಇರೋಷ್ಟು ದಿವಸ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಹೌದೌದು. ಅದು ಮುಂದೆ ನೋಡಬೇಕು ಮೇಡಮ್. ಇನ್ನು ಮುಂದೆ ನೋಡಿ ತೀರ್ಮಾನ ತಗೋಬೇಕು. ಹೌದು, ತುಂಬ ಸಡನ್ಲಿ ಇದೆ ಎಲ್ಲ. ನಮಗೆ ಇದಕ್ಕಿದ್ದಂಗೆ ಎಲ್ಲ ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ಸೌದೆ ಸಿಗ್ತಾ ಇದೆ ಸ್ವಲ್ಪ ಇವಾಗ ಮಾರುಕಟ್ಟೆಯಲ್ಲಿ. ಅದನ್ನ ತಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸಡನ್ಲಿ ಗ್ಯಾಸ್ ಅಡುಗೆ ಮಾಡೋರಿಗೆ ಸೌದೆ ಹಚ್ಚಿ ಮಾಡೋ ಸ್ವಲ್ಪ ಇದಾಗುತ್ತೆ, ತೊಂದರೆ ಆಗುತ್ತೆ. ಆ ಥರ ಏನಿಲ್ಲ, ಸೌದೆ ಒಲೆ ಏನು ಮಾಡ್ತಾರೆ, ಆ ಥರ ಏನೂ ಇಲ್ಲ. ಮಾಡ್ತೀವಿ ಮೇಡಮ್, ಮಾಡಿ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.